ಹಾಯ್ ಗಾಯ್ಸ್, ಲೆಟ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೀನ್ ಏನಪ್ಪ ಅಂತಂದರೆ ಮಾನ್ಸೂನ್ ರೈಡ್ ಹೊರಟಿದ್ವಿ. ಯಾವ ಕಡೆ ಸಕಲೇಶ್ಪುರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಯಾರ್ಯಾರು ಅಂತಂದರೆ ನೋಡಿ ನೀವೇ ಯಾರ್ಯಾರು ಅಂತ ಗೊತ್ತಾಗುತ್ತೆ. ಮಾನ್ಸೂನ್ ರೈಡ್ ಹೋಗೋಣ ಅಂತ ಹೊರಟಿದ್ವಿ. ಫುಲ್ ಗಾಡಿ ಎಲ್ಲ ಫುಲ್ ಅಪ್ ಟು ಡೇಟ್ ಮಾಡಿಸಿ ಫುಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು ಹೊರಟಿದ್ದೀವಿ. ಚಲೋ ಬಟ್ ಪೆಟ್ರೋಲ್ ಹಾಕ್ಸ್ಕೊಬಿಡೋಣ, ಆಮೇಲೆ ಉಳ್ಕಿದ್ದೆಲ್ಲ ನೋಡ್ಕೊಳೋದು ಯಾಕೋ ಲೈಟ್ ಆನ್ ಆಗ್ತಿಲ್ಲ ಇಲ್ಲೊಂದು ನೋಡ್ಬೇಕು ಸ್ವಲ್ಪ. ಚಲೋ ನಮ್ಮೂರು ನೋಡೋಕ್ಕೆ ಒಂದು ಖುಷಿ. ಬೆಳಗಿನ ಜಾವದಲ್ಲಿ ಆ ಕಡೆ ಈ ಕಡೆ ಲೈಟ್ಸು, ಖಾಲಿ ರೋಡು, ಎಕ್ಸ್ಲೀಟರ್ ಥ್ರಾಟಲ್ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಬರೋದು. ಬಟ್ ಏನು ನನ್ನ ಗಾಡೀಲಿ ಸ್ವಲ್ಪ ಲೈಟ್ ಕಮ್ಮಿ. ಲೈಟ್ ಏನಾದ್ರು ಸಖತ್ತಾಗಿದ್ದಿದ್ರೆ ತೋರಿಸ್ತಿದ್ದೆ ಆಟ. ಬನ್ನಿ ಫಸ್ಟ್ ಹೋಗಿ ಫ್ಯೂಯಲ್ ಹಾಕಿಸ್ಕೊಬಿಡೋಣ. ಫ್ಯೂಯಲ್ ಹಾಕ್ಸ್ಕೊಂಡಾದ್ಮೇಲೆ ಏನು ಬೇಕಾದ್ರು ಮಾಡ್ಕೊಳೋಣ. ಅವರು ಹಿರಿಯವ್ರು ಬಿಟ್ಟಿದ್ದಾರೆ. ಇನ್ನೊಬ್ಬ ನಮ್ಮ ಗಾಯಿ ಅದು ಎಲ್ಲಿದ್ದಾನೋ, ಏನು ಮಾಡ್ತವನು, ಮಲ್ಗೋನು ಎದ್ದವನು ಗೊತ್ತಿಲ್ಲ. ನೀನು ಹೋಗಿರೋ, ನಾನು ಹಿಂದ್ಗಡೆ ಬರ್ತೀನಿ, 40 ಕಿಲೋಮೀಟರ್ಸ್ ಎಷ್ಟೊಂದು ಲೇಟ್ ಆಗೋಲ್ಲ ಅಂತ ಅಂದ್ಬಿಟ್ಟು ಬರ್ತೀನಿ ಅಂತ. 3 ಬೈಕ್ ಹಲೋ. ಫಸ್ಟು ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ. ಫ್ಯೂಯಲ್ ಹಾಕ್ಸ್ಕೊಂಡು ಆದ್ಮೇಲೆ ನೋಡೋಣ. ಫಸ್ಟ್ ಫೋನ್ಪೇ ಇದೆಯಾ ಇಲ್ವಾ ಕೇಳಬೇಕು. ಫೋನ್ಪೇ ಇದೆಯಂತೆ, ಸೊ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋಣ. ಸ್ಕ್ಯಾನರ್ ಇಲ್ಲಿ ಫುಲ್ಲು 1201. ಚಲೋ ಫ್ಯೂಯಲೆಲ್ಲ ಹಾಕಿಸ್ಕೊಂಡಿದ್ದಾಯ್ತು. ಪೆಟ್ರೋಲ್ ನೋಡೋಣ, ಫುಲ್ ಟ್ಯಾಂಕ್ ಆಗಿದೆ. 30,189, ಹೆಚ್ಚು ಕಮ್ಮಿ ಒಂದು 30,185 ಫುಲ್ ಟ್ಯಾಂಕ್ ಮಾಡಿಸಿದ್ದೆ. ಒಂದು 4-5 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀನಿ ಆಲ್ರೆಡಿ. 4-5 ಜಾಸ್ತಿನೇ ಬಂದಿದ್ದೀನಿ. ಇಲ್ಲಿ 1,201 ರೂಪಾಯ್ದು ಹಾಕ್ಸಿದ್ದೀನಿ. ನೋಡೋಣ ಎಷ್ಟು ಬರುತ್ತೆ ಮೈಲೇಜು. ಏನೇ ಹೇಳಿ, ಮಾರ್ನಿಂಗ್ ರೈಡ್ ಮಾಡೋದೇ ಮಜಾ ಅಲ್ಲ. ಬ್ಯೂಟಿಫುಲ್ಲಾಗಿ ನಮ್ಮದು ವರ್ಲ್ಡ್ ಬ್ಯೂಟಿಫುಲ್. ಎಷ್ಟೊಂದು ದಿವಸ ಆಯಿತು ಈಗ ಹೋಗ್ತಾ. ಬೆಳಗೂರಲ್ಲಿ ಇವತ್ತು ಶನಿವಾರ ಬೇರೆ, ಹಂಗೆ ಒಂದು ಹೆಜ್ಜೆ ಹೋಗಿ ಕೈ ಮುಗ್ಕೊಂಡು ಹೋಗ್ಬಿಡೋಣ. ನಿಲ್ಲಿಸಿ, ಇಲ್ಲಾಂದರೆ ಆರ್ಚ್ ಹತ್ರನ ಕೈ ಮುಗ್ದು ಹೋಗ್ಬಿಡೋಣ. ಈಗ ನಾವು ಹೋಗ್ತಾರ ರೂಟ್ಸ್ ಬಂದ್ಬಿಟ್ಟು ಸಕಲೇಶ್ಪುರ ಕಡೆ. ಸಕಲೇಶ್ಪುರ ನಾರ್ತ್ ಒಂಟೆ, ಸಕಲೇಶ್ಪುರ ಸೌತ್ ಒಂಟೆ ಅಂತ ಮಾಡ್ಕೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್. ಚಲೋ ಹೋಗೋಣ. ಹೋಗಿ ಕಾರ್ನರಿಂಗಲ್ಲಿ ಬೆಂಡ್ ಮಾಡೋ ಮಜಾನೇ ಬೇರೆ. ನಮ್ಮದು ಆಫ್ ರೋಡ್ ಗಾಡಿಗಳಲ್ಲೇ ಹಿಂಗೆ ಬೆಂಡ್ ಮಾಡ್ತೀವಿ. ನಮ್ಗೇನಾದ್ರು ಸ್ಪೋರ್ಟ್ಸ್ ಬೈಕ್ಗಳು ಸಿಕ್ಬಿಟ್ರೆ R15, V3, V4 ಥರ, ಅದ್ರ ಮಜಾನೇ ಬೇರೆ ಅನ್ಕೊಳ್ಳಿ. ಫಸ್ಟಿಗೆ ಹಳೇಬೀಡಿಗೆ ಹೋಗಿ, ಹಳೇಬೀಡಿಂದ ಬೇಲೂರಿಗೆ ಹೋಗಿ, ಬೇಲೂರಿಂದ ಅಲ್ಲೆಲ್ಲರೂ ಮುಂದೆ ಹತ್ತಿರ ಸಕಲೇಶ್ಪುರದ ಹತ್ತಿರ ಹೋಗಿ ಟಿಫಿನ್ ಮಾಡೋಣ. ಟಿಫಿನ್ ಮಾಡಿದಾದ್ಮೇಲೆ ಚಲೋ ಹೊಟ್ಟೆ ಏನು ಹಸಿಲ್ಲಲ್ಲ, ಹೊಟ್ಟೆ ಹಸಿಲ್ಲಲ್ಲ. ಹಳೇಬೀಡಿಗೆ ಹೋಗಿ ಬೇಲೂರಿಗೆ ಹೋಗಿ ಅಲ್ಲೆಲ್ಲರೂ ಮುಂದೆ ಸಕಲೇಶ್ಪುರದ ಹತ್ತಿರ ಟಿಫಿನ್ ಮಾಡೋಣ. ಟಿಫಿನ್ ಮಾಡೋಣ. ಟಿಫಿನ್ ಹಾಂ. 1 ಗಂಟೆ ಎಲ್ಲ ಆಗುತ್ತೆ, 1 ಗಂಟೆಗೆ ಹೋಗ್ತೀವಿ. ಆರು ಮುಕ್ಕಾಲು ಆಗೈತೆ ಟೈಮು. ಇಷ್ಟು ಬೇಗ ಟಿಫಿನ್ ಅಂತವ್ರೆ. ನನ್ನ ಮಕ್ಕಳು ಈಗ ಹಂಚಲಿ ಕೊಡ್ತಾರೆ. ಸೈಡ್ ಆ ಕಡೆ ಹೋಗ್ಬಿಡೋಣ, ನಡೀರಿ ರಾಕೆಟ್.
ಬಾಯ್ಸು ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ ಹೋಗಿದ್ದಾರೆ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಐತೆ ಹಳೇಬೀಡು. ಬಟ್ ಪ್ರಾಬ್ಲಮ್ ಹೆಂಗೆ ಗೊತ್ತಾ, ನಮ್ಮದು ಇನ್ನೊಂದು ಗಾಡಿ ಬರ್ತೀನಿ ಅಂತ ಬರಲಿಲ್ಲ. ಅದೊಂದೇ ತುಂಬ ಲೇಟಾಗಿತ್ತು. ಅದು ಬಿಟ್ಟರೆ ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ವಿ. ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು, ಸರ್ಕಲ್ ಬರುತ್ತೆ. ಸರ್ಕಲಿಂದ ರೈಟ್ಗೆ ಹೋದರೆ ಹೋಗಿ ಸ್ವಲ್ಪ ಸ್ಟ್ರೈಟ್ ಹೋಗಿ ಲೆಫ್ಟ್ಗೆ ಹೋಗ್ಬಿಟ್ರೆ ಅದೇ ದೇವಸ್ಥಾನ. ಗೌರ್ಮೆಂಟ್ ಬಸ್ಸಿಂದ ಹೋಗೋಕ್ಕೆ ಇದೇ ಪ್ರಾಬ್ಲಮ್. ಹೆವಿ ಧೂಳು ಮಾಡ್ಕೊಂಡು ಹೋಗ್ತೀವಿ. ನನ್ನ ಮಕ್ಕಳು ಸೈಡ್ ಹಾಕೊಂಡು ಹೋಗ್ಬಿಡೋಣ ನಡೀಲಿ ಫಸ್ಟು. ಸುಮ್ಮನೆ ಗಾಡಿ ಎಲ್ಲ ಧೂಳಾಗ್ಬಿಡುತ್ತೆ. ನಿಧಾನಮ್ಮ, ರೋಡ್ ಸರಿ ಇಲ್ಲ. ಗೊತ್ತು ತಾನೆ ಲಾಸ್ಟ್ ಟೈಮ್ ಬಂದಾಗ. ನೋಡ್ರಿ ರೋಡ್ ಎಷ್ಟು ಹಾಳಾಗ್ಬಿಟ್ಟಿದೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಇಂಡಿಯನ್ ರೋಡ್ಸ್ ಹ್ಯಾವ್ ಟು ಅಡ್ಜಸ್ಟ್. ನಾವೇ ಅಡ್ಜಸ್ಟ್ ಆಗಬೇಕು. ಹೊಸ ರೋಡ್ಸ್ ಮಾಡಿಸ್ತಾರೆ ಅಂತ ನಾವು ವೆಯ್ಟಿಂಗ್. ಬಟ್ ಸ್ಟಿಲ್ ಅವ್ರೇನು ಮಾಡಲ್ಲ. ಮೇ ಬಿ ಸರ್ಕಲಿಂದ ರೈಟ್ಗೆ ಹೋಗಬೇಕು ಅನಿಸುತ್ತೆ. ಓಕೆ, ಯಾವನೇ ಒಂದು ಕಾರ್ನವನು ಮಗ ರೈಟ್ಗೆ ಹೋಗಿ ಇಲ್ಲೇ ಫುಲ್ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟಿಗೆ ಅನ್ಕೊಂತೀನಿ ನನಗೆ ಗೊತ್ತಿರೋಂಗೆ. ಹೌದು, ಇನ್ನೂ ಸ್ಟ್ರೈಟ್ ಹೋಗ್ಬೇಕು. ಇಲ್ಲೇ ಏನಪ್ಪ, ಇನ್ನೂ ಮುಂದೆ ಏನಪ್ಪ. ಅಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿ ಮರ ಕಾಣ್ತಿದೆಯಲ್ಲ, ಅಲ್ಲಿ ಲೆಫ್ಟು. ಓಕೆ ಐ ಅಂಡರ್ಸ್ಟುಡ್. ಇಲ್ಲಿ ಲೆಫ್ಟು, ಮರ ಇದೆಯಲ್ಲ ಇಲ್ಲಿ ಲೆಫ್ಟ್ ಇದೆ. ಲೆಟ್ಸ್ ಸಿ. ಇದೆ ಕರೆಕ್ಟ್. ಇದು ಯಾವಾಗಿಂದ ಪ್ರತಿ ಸತಿನೂ? ಲಾಸ್ಟ್ ಟೈಮ್ ಬಂದಾಗ ಆಗ್ತಿರ್ಲಿಲ್ಲ. ಅದೇ ಆಗಿರುತ್ತೆ. ಯಾರು ಬಂದು ಚೆಕ್ ಮಾಡ್ತಾರೆ ಕೇಳ್ತಾರೆ.